ಈ ಶಾಲೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಜೀವ ಭಯ ಶುರುವಾಗಿದೆ. ಚನ್ನಪಟ್ಟಣದ ದೇವರ ಹೊಸಹಳ್ಳಿ ಗ್ರಾಮದ ಶಾಲೆ ಮತ್ತು ಅಂಗನವಾಡಿಯ ಪರಿಸ್ಥಿತಿ ಇದು. ಈ ಜೀವ ಭಯ ಶುರುವಾಗಿರುವಂತದ್ದು ಓವರ್ ಹೆಡ್ ಟ್ಯಾಂಕ್ನಿಂದ. ಶಾಲೆ ಅಂಗನವಾಡಿ ಆವರಣದಲ್ಲೇ ಇದೆ ನೀರಿನ ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ ಇದು. 1ರಿಂದ 5ನೇ ಕ್ಲಾಸ್ನಲ್ಲಿ ಓದ್ತಾ ಇರುವಂತಹ 13 ಜನ ಮಕ್ಕಳಿದ್ದಾರೆ ಶಾಲೆ. ಇನ್ನು ಅಂಗನವಾಡಿಯಲ್ಲಿ 14 ಜನ ಮಕ್ಕಳಿದ್ದಾರೆ. ಈ ಶಾಲೆ ಮತ್ತು ಅಂಗನವಾಡಿ ಕಟ್ಟಡದ ಆವರಣದಲ್ಲೇ ಈ ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. ಇದು ಜೀವ ಭಯ ಶುರು ಮಾಡುತ್ತದೆ. ಸಂಪೂರ್ಣ ಶಿಥಿಲಗೊಂಡಿದೆ ಓವರ್ ಹೆಡ್ ಟ್ಯಾಂಕ್. ಸುಮಾರು 40 ವರ್ಷ ಹಳೆಯ ನೀರಿನ ಟ್ಯಾಂಕ್ ಇದು. ಈ ಟ್ಯಾಂಕ್ ಸ್ಥಳಾಂತರಕ್ಕೆ ಗ್ರಾಮದ ಜನ ಒತ್ತಾಯ ಮಾಡ್ತಾನೆ ಇದ್ದಾರೆ. ಇದರಿಂದ ಅಪಾಯ ಇದೆ, ಜೀವ ಭಯ ಶುರುವಾಗಿದೆ ಅಂತ ಗ್ರಾಮದ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಟ್ಯಾಂಕ್ನಲ್ಲಿ ಸಂಪೂರ್ಣ ಬಿರುಕು ಕಾಣಿಸ್ಕೊಂಡಿದೆ. ಹೀಗಾಗಿ ಜನ ತಮ್ಮ ಮಕ್ಕಳನ್ನ ಜೀವ ಭಯದಲ್ಲಿನೇ ಪ್ರತಿನಿತ್ಯ ಶಾಲೆಗೆ ಕಳಿಸ್ತಾ ಇರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿನ ಸ್ಥಳೀಯರು ಈ ಬಗ್ಗೆ ಮಾತನಾಡಿದ್ದಾರೆ, ಈ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ, ನೋಡೋಣ. ಶಿಥಿಲಾಗಿರ್ತಕ್ಕಂಥ ಕಣ್ಣು ಕಾಣಿಸ್ತಕ್ಕಂಥದ್ದು ಸರ್. ಏಕೆ ಅಂತಂದ್ರೆ ನಮಗೆ ನಮ್ಮ ಶಾಲೆ ಬಳಿ ಇರ್ತಿಲ್ಲ, ಅದೇನೋ ಅಕಸ್ಮಾತ್ ಅಪ್ಪಿತ ಬೀಳ್ತು ಅಂದರೆ ಸ್ಕೂಲ್ ಕಟ್ಟಡದ ಮೇಲೆ ಬೀಳುತ್ತೆ. ಬಿದ್ದಾಗ ಏನಂತ ಇರ್ತಕ್ಕಂಥ 15 ಮಕ್ಕಳುಗಳು ಪ್ರಾಣ ಹೋಗುವಂಥದ್ದು ಸ್ಥಿತಿ ಇರ್ತದೆ. ನಮ್ದು ಹೋಗ್ಬೋದು ಅಥವಾ ಮಕ್ಕಳದ್ದು ಹೋಗ್ಬೋದು. ಆದ್ದರಿಂದ ಸಂಬಂಧಪಟ್ಟವರು ಅದನ್ನು ಡೆಮಾಲಿಸ್ ಮಾಡಿ ಅದಕ್ಕೆ ಒಂದು ರೂಪ ಕೊಟ್ಟರೆ ಒಳ್ಳೆಯದು ಸರ್. ಅದು ಯಾರಾದರೂ ಬಂದಿಲ್ವಾ ಸರ್? ಬಂದಿದೆ. ಇಲ್ಲಿ ಒಟ್ಟು 400 ಮನೆಗಳಿದೆ. 400 ಮನೆಗಳಿಗೂ ಈ ಕುಡಿ ನೀರು ಟ್ಯಾಂಕಿಂದನೇ ನೀರು ಸರಬರಾಜು ಆಯ್ತಾ ಇರೋದು. ಅಂದರೆ 40 ವರ್ಷಗಳ ಹಿಂದೆನೇ ಈ ಟ್ಯಾಂಕ್ನ ಕಟ್ಟಡ ನಿರ್ಮಾಣ ಆಗಿರೋದು. ಇಲ್ಲಿ ಏನಾಗಿದೆ ಅಂದರೆ ಇದು ಪೂರ್ಣ ಶಿಥಿಲಾವಸ್ಥೆಗೆ ಆಗೋಗಿದೆ. ಅಂದರೆ ಯಾವತ್ತು ಬೀಳ್ತದೆ ಅಂತ ಗೊತ್ತಿಲ್ಲ. ಇಲ್ಲೇ ಮಕ್ಕಳುಗಳು ಆಡ್ತಾರೆ. ಒಂದು 20 ಜನ ಮಕ್ಕಳಿದ್ದಾರೆ ಇಲ್ಲಿ ಶಾಲೆಯಲ್ಲಿ, ಮತ್ತು ಅಂಗನವಾಡಿ ಇದೆ. ಆದರೆ ಇದು ನೀರು ತುಂಬಿ ಓವರ್ ಹೆಡ್ ಟ್ಯಾಂಕ್ ನೀರು ತುಂಬ ಹರಿತಾ ಇರ್ತದೆ. ಮತ್ತು ಎಲ್ಲವೂ ಶಿಥಿಲಾವಸ್ಥೆಯಲ್ಲಿ ಇವತ್ತು ನಾಳೆನೂ ಬೀಳೋದು. ತುಂಬ ನೀರು ತುಂಬಿಟ್ರೆ ಟ್ಯಾಂಕ್ ಅಲ್ಗಾಡೋ. ಶಾಲೆ ಪಕ್ಕದಲ್ಲೇ ಒಂದು ಕಿರುನೀರು ಸರಬರಾಜು ಒಂದು ಓವರ್ ಟ್ಯಾಂಕ್ ಇದೆ. ಅದು ತುಂಬ ಹಳೆಯದಾದಂಥದ್ದು. ಶಿಥಿಲಾವಸ್ಥೆ ನಾವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಅದು ಎಲ್ಲ ಮಾಹಿತಿ ಹಾಕಿ ಮಾಜರ್ ಮಾಡಿ ಎಲ್ಲ ವರದಿ ಹಾಕಿದ್ದೀವಿ. ಬಟ್ ಡೆಮಾಲಿಷ್ ಮಾಡಬೇಕು. ಡೆಮಾಲಿಷ್ ಮಾಡಿದ್ರೆ ಏನಾಯ್ತದೆ, ಮತ್ತೆ ಅಲ್ಲೇ ಒಂದು ಓವರ್ ಟ್ಯಾಂಕ್ನ ಗ್ರಾಮಕ್ಕೆ ನೀರಿಗೆ ಸರಬರಾಜಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಲೈವ್ನಲ್ಲಿ ಜಾನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ಶಾಲೆಗೆ ಬರುವಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ವರ್ಷದಿಂದ ವರ್ಷಕ್ಕೆ, ಇದು ಸರ್ಕಾರದ ಉದ್ದೇಶ. ಆದರೆ ಕೊಡುವಂಥ ವ್ಯವಸ್ಥೆ, ಕನ್ನಡ ಶಾಲೆಗಳ ಪರಿಸ್ಥಿತಿ ಮಾತ್ರ ಈ ರೀತಿಯಾಗಿದೆ. ಯಾರು ಕೂಡ ಆ ಶಾಲೆ ಅಕ್ಕಪಕ್ಕದಲ್ಲೂ ಕೂಡ ಓಡಾಡುವಂಥ ಮನಸ್ಸು ಮಾಡೋದಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಈ ಟ್ಯಾಂಕನ್ನು ಶಿಫ್ಟಿಂಗ್ ಮಾಡೋಕೆ ಸಮಸ್ಯೆ ಏನಂತೆ? ಅರುಣ್, ಏನಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ದೇವರ ಹೊಸಹಳ್ಳಿ ಗ್ರಾಮದಲ್ಲಿ ಇಂತಹ ಒಂದು ದುಸ್ಥಿತಿ ಇರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರಗಳು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಘೋಷಣೆಗಳನ್ನ ಮಾಡ್ತಾರೆ. ಆದ್ರೆ ಮೂಲಭೂತವಾಗಿ ಸೌಕರ್ಯಗಳನ್ನ ಒದಗಿಸುವಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಗಳು ವಿಫಲ ಆಗ್ತಾ ಇದ್ದಾವೆ. ದೇವರ ಹೊಸಹಳ್ಳಿ ಗ್ರಾಮದಲ್ಲಿ ಏನು ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ 13 ಜನ 1ರಿಂದ 5ನೇ ತರಗತಿವರೆಗೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಉಳಿದ ಅಂಗನವಾಡಿಯಲ್ಲಿ 14 ಜನ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇರ್ತಕ್ಕಂತಹ ಓವರ್ ಹೆಡ್ ಟ್ಯಾಂಕ್ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೊಂಡಿದ್ದು, ಆ ಟ್ಯಾಂಕ್ ಯಾವಾಗ ಬೇಕಾದ್ರೂ ಬೀಳ್ಬೋದು. ಇದರಿಂದಾಗಿ ಮಕ್ಕಳ ಪ್ರಾಣಕ್ಕೆ ಒಂದು ದೊಡ್ಡ ಮಟ್ಟದ ಕಂಟಕ ಕೂಡ ಇದೆ. ಆದ್ರೆ ಈ ನಿಟ್ಟಿನಲ್ಲಿ ನಾವು ಸ್ಥಳೀಯವಾಗಿ ಜನರನ್ನ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಮಾತನಾಡಿಸಿದಂತ ಸಂದರ್ಭದಲ್ಲಿ ಅನುದಾನದ ಕೊರತೆ ಎದುರಾಗಿದೆ ಎನ್ನುವಂತಹ ಸ್ಪಷ್ಟವಾದಂತಹ ಹೇಳಿಕೆಯನ್ನ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಯೋಗಲಿಂಗ ಅವರು ಮಾತನಾಡಿದ್ದಾರೆ. ಅಂದ್ರೆ ಸರ್ಕಾರದಲ್ಲಿ ಈಗ ಏನು ಆ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ, ಆ ಒಂದು ಓವರ್ ಹೆಡ್ ಟ್ಯಾಂಕ್ ಇಂದ ದೇವರ ಹೊಸಹಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರಿನ ಸರಬರಾಜನ್ನ ಮಾಡ್ಲಾಗ್ತಾ ಇದೆ, ಗ್ರಾಮಾಂತರ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ. ಆದ್ರೆ ಈಗ ಆ ಒಂದು ಟ್ಯಾಂಕ್ ಅನ್ನ ಶಿಫ್ಟ್ ಅನ್ನ ಮಾಡ್ಬೇಕಾದ್ರೆ ಹೊಸ ಟ್ಯಾಂಕ್ ಅನ್ನ ಕಟ್ಟಬೇಕು. ಅದಕ್ಕೆ ಅನುದಾನದ ಕೊರತೆ ಇದೆ. ಹಾಗಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ ಎನ್ನುವಂತಹ ಸರ್ಕಾರದ ಒಂದು ಅಳಲನ್ನ ಅವರು ತೋಡ್ಕೊಂಡಿದ್ದಾರೆ. ಅರುಣ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.